ಪ್ರೆಸ್ ಮುಂದೆ. ಸೊ ಕ್ಯಾಮ್ರಾಮನ್ ಆಗಿ ಮಾತಾಡಿದ್ದೀನಿ. ಸೊ ನನ್ನ ಮಾತೆಲ್ಲ ರಾಮಮೂರ್ತಿ ಸರೇ ಮಾತಾಡಿದ್ರು ಎಲ್ಲಾನು. ಸೊ ಆಮೇಲೆ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಎಲ್ಲ ದೊಡ್ಡ ದೊಡ್ಡವ್ರ ಜೊತೆನೆ ಕೆಲಸ ಮಾಡಿ ನನಗೆ ಫಸ್ಟ್ ಪಿಕ್ಚರ್ ಅಲ್ವಾ. ಸೊ ಹಂಗಾಗಿ ಅಂದ್ರೆ 2ನೇ ಪಿಕ್ಚರ್ ಇದು. ಸೊ ಭಯ ಇತ್ತು. ಬಟ್ ಆ ಭಯ ಅಂದ್ರೆ ಆ ಭಯಕ್ಕೆ ಹಿಂದ್ಗಡೆ ಸಾರ್ ಇದ್ರು. ಆಮೇಲೆ ಸಾರ್ ಮಗ ಅಕ್ಷಯ್ ಅವ್ರು ಇದ್ರು. ಸೊ ಹಂಗಿದ್ದಾಗ ನನ್ಗೆ ಅಂದ್ರೆ ಫುಲ್ ಸ್ಟ್ರೆಂತ್ ಅದೇ. ಆಮೇಲೆ ಪ್ರೊಡ್ಯೂಸರ್ಸ್ ಅಷ್ಟೇ, ನಾನು ಏನೇ ಕೇಳಿದ್ರು ಏನೇ ಯಾವ್ದಕ್ಕೂ ಇಲ್ಲ ಅಂದಿಲ್ಲ. ನೀವು ಮಾಡಿ ಅಂತ ಹೇಳ್ತಿದ್ರು. ಸೊ ಇವಾಗ ಒಂದು ಶೆಡ್ಯೂಲ್ ಬಿಟ್ಕೊಂಡಿದೀವಿ, ಮಳೆ ಇರೋದ್ರಿಂದ. ಸೊ ಈ ಮಂತ್ ಎಂಡಿಂದ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಇವಾಗ 20 ಡೇಸ್ ಮಾಡಿದ್ವಿ, ಇನ್ನೊಂದು 12 ಡೇಸ್ ಇದೆ ಸಾಂಗ್ ಎಲ್ಲ ಸೇರಿ. ಹಾಂ, ಒಂದು 65% 70% ಆಗಿದೆ. ಹೌದೌದು. ಸೊ ಅದೇ ಸಾರ್ ಇರೋದ್ರಿಂದ ಸ್ವಲ್ಪ ಈಸಿ ಆಯ್ತು ನನಗೆ. ಸೊ ಸಪೋರ್ಟ್ ಅಂದ್ರೆ ಗೌರವ್ ಸರ್ ಆಗಲಿ ಪ್ರತಿಯೊಬ್ಬರು ಕೋಪರೇಟ್ ಮಾಡ್ತಿದ್ರು. ಅಂದ್ರೆ ಯಾರು ನನಗೆ ಏನು ಅಂತ ಕಷ್ಟ ಕೊಟ್ಟಿಲ್ಲ. ಸರ್ ಅದು ಅಂದ್ರೆ ಅದಕ್ಕೆ ಏನು ಹೇಳಕ್ಕೆ ಆಗಲ್ಲ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಅಂದ್ರೆ ಸಪೋರ್ಟ್ ಮಾಡಿದ್ರು, ಅದೇ ಮೇನ್. ಅಂದ್ರೆ ಫಸ್ಟ್ ಭಯ ಇತ್ತು, ಏನಪ್ಪ ದೊಡ್ಡವ್ರ ಜೊತೆ ಹಿಂಗೆ ಅನ್ನೋದು. ಹರೀಶನಿಗೆ ಹೇಳ್ತಿದ್ದೆ, ಅಣ್ಣ ಕಷ್ಟ ಆಗುತ್ತೆ ನನಗೆ ಅಂತ. ಇಲ್ಲ ನೀನ್ ಮಾಡ್ತೀಯ ಮಾಡು ಅಂತಿದ್ರು. ಸೊ ಸಾರ್ ಇರೋದ್ರಿಂದ ಧೈರ್ಯ ನನಗೆ. ಸೊ ಹಂಗಾಗಿ ಆಮೇಲೆ ಮಾಸ್ಟರ್ ಆಗಲಿ, ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಪ್ರತಿಯೊಬ್ಬರು ಅಷ್ಟೇ ನಾನು ಏನು ಕೇಳ್ತೀನಿ, ನನ್ಗೆ ಏನು ಬೇಕು ಅದನ್ನ ಮಾಡಿಕೊಟ್ಟಿದ್ದಾರೆ. ಸೊ ಹಂಗಾಗಿ ನನಗೆ ಎಲ್ಲೂ ಏನು ಕಷ್ಟ ಆಗಿಲ್ಲ. ಆಮೇಲೆ ಇಕ್ವಿಪ್ಮೆಂಟ್ ಪಿಕ್ಚರಲ್ಲೂ ಅಷ್ಟೇ ಪ್ರತಿಯೊಂದು ನಾನು ಆ್ಯರಿ ಎಲೆಕ್ಷನೇ ಬೇಕು, ಇದೇ ಕ್ಯಾಮ್ರಲ್ಲೇ ಮಾಡ್ಬೇಕಂತ ಪ್ರತಿಯೊಂದು ಪ್ರೊವೈಡ್ ಮಾಡಿದ್ದಾರೆ. ಪ್ರೊಡ್ಯೂಸರ್ಸ್ ಆಗಲಿ, ಲೈಟ್ ಆಗಲಿ, ಲೊಕೇಶನ್ಸ್ ನಾನು ಹೇಳಿದ್ದೆ ಇದೇ ಬೇಕು ಅಂತ ಹೇಳಿದ್ದೆ. ಸೊ ಇದೇ ಊರಲ್ಲೇ ಮಾಡಬೇಕು ಅಂತ. ಸೊ ಅದೇ ಊರಲ್ಲೇ ಪ್ರೊವೈಡ್ ಮಾಡಿದ್ರು. ಅಂದ್ರೆ ಆ ಊರು ಈ ಕತೆಗೆ ಕರೆಕ್ಟಾಗಿ ಒಂದು ಆಪ್ಟ್ ಆಗಿತ್ತು ಅಂತ. ಸೊ ನನಗೇನು ಬೇಕು ಪ್ರತಿಯೊಂದಲ್ಲಿ ಸಿಕ್ಕಿತ್ತು. ಅಂದ್ರೆ ನ್ಯಾಯಬೆಲೆ ಅಂಗಡಿ ಆಗಲಿ ಪ್ರತಿಯೊಂದು ಅಷ್ಟೇ. ಅದಕ್ಕೆ ಈ ನ್ಯಾಯಬೆಲೆ ಅಂಗಡಿ ವಿಷಯದಲ್ಲಿ ಕೃಷ್ಣಪ್ಪ ಸರ್ದು ದೊಡ್ಡ ಸಪೋರ್ಟ್ ಇದೆ ನಮಗೆ. ಅಂದ್ರೆ ಪ್ರತಿಯೊಂದು ಅಲ್ಲಿ ಏನು ಆಗ್ಬೇಕು ಆ ಊರಲ್ಲಿ ಅದೇನು, ಸೊ ಅದನ್ನ ಪರ್ಮಿಷನ್ಗಾಗಲಿ ಪ್ರತಿಯೊಂದಕ್ಕೂ ಅವರು ಸಪೋರ್ಟ್ ಮಾಡಿದ್ದಾರೆ. ಇಲ್ಲ, ಬೆಂಗಳೂರು ಭಾಷೆನೇ ತಗೊಂಡಿದ್ವಿ. ಅಂದ್ರೆ ಎಲ್ಲೂ ಅಂದ್ರೆ ಸೀಮಿತವಾಗಿ ಅದೇ ಊರು ಆ ಥರದ್ದೇನು ತೋರಿಸಿಲ್ಲ. ಮಂಡ್ಯ ಅಂತ ಏನು ಅದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನನಗೇನು ಇದ್ರ ಬಗ್ಗೆ ಅಷ್ಟು ಮಾತಾಡೋಕ್ಕೇನು ನಮಗೆ ಈ ಸಿನಿಮಾದವ್ರೇನಲ್ಲ ನಾವು. ಆದ್ರೂ ಸಿನಿಮಾ ಯಶಸ್ಸಾಗಲಿ, ಕನ್ನಡ ಸಿನಿಮಾ ಇನ್ನೂ ಇವರು ಇಂಥ ಸಿನಿಮಾಗಳನ್ನ ತೆಗಿಕ್ಕೆ ನಮ್ಮ ಕನ್ನಡ ಜನ ಸಪೋರ್ಟ್ ಮಾಡಲಿ ಅಂತ ನಾನು ಕೇಳ್ಕೊಂಡು ನಾನು ಮುಗಿಸ್ತೀನಿ. ಆಕ್ಟ್ ಅಂದ್ರೆ ನಮ್ಮ ಹರೀಶ ಅಣ್ಣವರು ಅದನ್ನ ನಾನು ಹೇಳ್ತೇನೆ. ಅವ್ರ ತೋಟಕ್ಕೆ ಹೋದ್ರೆ ಅಂಬರೀಶ್ ಸರ್ ಫೋಟೋ ಒಂದ್ ಕಡೆ ಇದೆ, ಇನ್ನೊಂದ್ ಕಡೆ ಇವ್ರದ್ದಿದೆ, ಏಕಲವ್ಯ ಅಂತ ಹಾಕೊಂಡಿದ್ದಾರೆ. ಅವ್ರನ್ನ ಗುರು ಅಂತ ಹಾಕೊಂಡಿದ್ದಾರೆ. ಸೊ ಆ ಮಟ್ಟಕ್ಕೆ ಅವರು ಅಂಬರೀಶ್ ಅವರ ಒಂದು ಹಿನ್ನೆಲೆಯಲ್ಲಿ ಭಕ್ತರು ಅಂತಾನೆ ಹೇಳ್ಬೋದು. ಅಂದ್ರೆ ಅಂಬಿ ಮನೆ ಅಂತಾನೆ ಒಂದು ಕಟ್ಸಿದ್ದಾರೆ, ಯಾರಿಗೂ ಕೊಟ್ಟೇ ಇಲ್ಲ ಇದುವರೆಗೂ. ಅವ್ರು ಬಂದಲ್ಲಿ ವಾಸ ಮಾಡ್ಲಿಲ್ಲ ಅಂತ ಹೇಳಿ ಆ ಮನೆನ ಯಾರಿಗೂ ಕೊಟ್ಟಿಲ್ಲ, ಇದ್ರು ಹಾಗೆ ಇಟ್ಟಿದ್ದಾರೆ ಅವ್ರ ರೆಸಾರ್ಟ್ ಅಲ್ಲಿ. ಅಂತ ಒಂದು ಅಭಿಮಾನ ಅವ್ರನ್ನ ಕಂಡ್ರೆ. ರುದ್ರೇಗೌಡ ಸರ್. ಏನಿಲ್ಲ, ಒಂದು ಹೀರೋಯಿನ್ ತಂದೆ ಪಾತ್ರ ಅಂದ್ರೆ ಈ ಮೇಡಮ್ ತಂದೆ ಪಾತ್ರ ದೊಡ್ಡಣ್ಣ ಅವ್ರು ಮಾಡವ್ರೆ. ಇನ್ನೊಂದು ತಂದೆ ಪಾತ್ರ ಅಂದ್ರೆ ಒಂದು ನಮ್ಮ ಹರೀಶ್ ಅಣ್ಣವರು ತುಂಬಾ ರಿಕ್ವೆಸ್ಟ್ ಮಾಡಿದ್ರು, ಇಲ್ಲ ನೀವು ಮಾಡಬೇಕು ಅಂತ. ನಮ್ಗೇನು ಇದ್ರ ಬಗ್ಗೆ ಐಡಿಯಾ ಇಲ್ಲ, ಆದ್ರೂ ಒಂದು ಪಾತ್ರ ಮಾಡಿ. ಥ್ಯಾಂಕ್ ಯು ಸರ್. ಇಷ್ಟು ಸಂಕೋಚ ಮಾಡಿ ಮಾತಾಡ್ತಿರೋ ನಿಮ್ನೆ ನೋಡ್ತಾ ಇರೋದು. ಥ್ಯಾಂಕ್ ಯು ರುದ್ರೇಗೌಡ ಸರ್, ಧನ್ಯವಾದಗಳು. ಇಲ್ಲಿ ಬಾಲ ಮಾಸ್ಟರ್ನ ಮಾತನಾಡಿಸ ಒಂದೆರಡು ಮಾತುಗಳಲ್ಲಿ. ಎಲ್ರಿಗೂ ನಮಸ್ಕಾರ. ತುಂಬಾ ಚೆನ್ನಾಗಿತ್ತು ಮೇಡಮ್. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇಲ್ಲಿ ಹರೀಶ್ ಅಣ್ಣನ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಈ ಸಿನಿಮಾ ಪ್ರೆಸ್ ಮೀಟ್ ಸ್ಟಾರ್ಟಿಂಗ್ ಇದು ಎಂತ ಸ್ಟಾರ್ಟ್ ಆಗೋವಾಗೆಲ್ಲ ಮೀಟಿಂಗ್ ಎಲ್ಲ ನೋಡ್ತಾ ಇದ್ವಿ. ನಮ್ಗೆ ಚಾನ್ಸ್ ಕೊಡ್ತಾರೋ ಇಲ್ಲೋ ಅಂತ ಗೊತ್ತಿರ್ಲಿಲ್ಲ. ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದೇ ಒಂದು ಫೋನು, ಬಲ ಎಲ್ಲಿದೆ ಅಣ್ಣ, ಇಲ್ಲಿಗೆ ಬಂದ್ಬಿಡು ಆಫೀಸ್ಗೆ ಅಂದರು. ಇಮಿಡಿಯೇಟ್ ಆಗಿ ಸಾಂಗ್ಸ್ ಈ ಥರ ಇದೆ ನೋಡು ಮಾಡೋ, ಇದು ಚೆನ್ನಾಗಿರುತ್ತೆ ಅಂತ. ಸೀದಾ ಇನ್ನೊಂದು ಹೇಳ್ಬೇಕಂದ್ರೆ ಪವನ್ ಸರ್ ನನಗೆ ತುಂಬಾ ಹಳೆಯ ಫ್ರೆಂಡ್. ಅಂದ್ರೆ
ನಾನು ಸ್ಟಾರ್ಟಿಂಗ್ ಅಸಿಸ್ಟೆಂಟ್ ಆಗಿರೋವಾಗಿಂದನೂ ಸರ್ ಜೊತೆ ವರ್ಕ್ ಮಾಡಿದ್ದೀನಿ. ಸೊ ಅದಾದ್ಮೇಲೆ ಮಾಸ್ಟರ್ ಆದ್ಮೇಲೆ ಒಂದು 2-3 ಸಿನಿಮಾ ವರ್ಕ್ ಮಾಡಿದ್ದೀನಿ. ಸೊ ಈಸಿ ಆಯ್ತು ನನಗೆ ಸರ್ ಜೊತೆ ಕೋಆರ್ಡಿನೇಷನ್ ಇರೋದು. ಮತ್ತೆ ರಾಮಮೂರ್ತಿ ಸರ್, ನಾನು ಸುಮಾರು 15 ವರ್ಷದ ಹಿಂದೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡುವ ರಾಜೇಶ್ ಮಾಸ್ಟರ್ ಜೊತೆ ಅಸಿಸ್ಟೆಂಟ್ ವರ್ಕ್ ಮಾಡ್ತಾ ತುಂಬಾ ಸ್ಪೀಡ್ ಆಗಿ ವರ್ಕ್ ಮಾಡ್ತಾ ಇದೀವಿ ಸರ್ ಜೊತೆ. ಅಂಡ್ ಟೈಮ್ ಅಂದ್ರೆ ಟೈಮು, ವರ್ಕ್ ಅಂದ್ರೆ ವರ್ಕು, ಕೆಲಸ ಮಾಡ್ಬೇಕು, ಹೋಯ್ತಾ ಇರ್ಬೇಕು. ಸೊ ಆ ತರ ಸ್ಟ್ರಿಕ್ಟ್ ಆಗಿದ್ರು. ಸೊ ಅದು ನನ್ಗೆ ಹೆಲ್ಪ್ ಆಯ್ತು. ಇನ್ನೊಂದು ಮತ್ತೆ ರಾಗಿಣಿ ಮೇಡಮ್, ಕುಮಾರ್ ಸರ್ ಎಷ್ಟೇ ಲೇಟ್ ಆದ್ರೂ ವರ್ಕ್ ಮಾಡಿ ಮುಗಿಸ್ಕೊಂಡೇ ಹೋಯ್ತಾ ಇದ್ರು. ಎಷ್ಟೇ ಕಾಸ್ಟ್ಯೂಮ್ ಚೇಂಜ್ ಓವರ್ ಇದ್ರು ಈಸಿಯಾಗಿ ವರ್ಕ್ ಮಾಡ್ತಾ ಇರೋರು. ನನಗೆ ತುಂಬಾ ಹೆಲ್ಪ್ ಮಾಡಿದ್ರು ಆಕ್ಚುಲಿ ಹೇಳ್ಬೇಕಂದ್ರೆ ಇಬ್ರು ಸರ್ ಮೇಡಮ್. ಮತ್ತೆ ಮೂರ್ತಿ ಸರ್, ಪ್ರೊಡ್ಯೂಸರ್ ಸರ್ ತುಂಬಾ ಥ್ಯಾಂಕ್ಸ್ ಸರ್ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ. ಸಾರಿ, ಥ್ಯಾಂಕ್ ಯು ಬಾಲ ಮಾಸ್ಟರ್, ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇದು ಏನಂತ ಹೇಳ್ಬೇಕು ಅಂದ್ರೆ ನನಗೆ ಇಟ್ಸ್ ಎ ಡಿಫ್ರೆಂಟ್ ಜಗತ್ತು ಅಂತ ಅನ್ಸುತ್ತು. ಯಾಕೆ ಅಂತಂದ್ರೆ ಇದು ನೋಡೇ ಇರ್ಲಿಲ್ಲ, ಶೂಟಿಂಗ್ ಆಗ್ಲಿ ಅಥವಾ ಏನೋ ನಾನು ನೋಡೇ ಇರ್ಲಿಲ್ಲ. ಸೊ ನಮ್ಮ ಫ್ಯಾಮಿಲಿನೇ ಎಲ್ಲ ಇರೋದ್ರಿಂದ ಅವ್ರ ಸಪೋರ್ಟ್, ಬಾಮ, ಹರೀಶ್ ಅಣ್ಣ, ಗಿರೀಶ್ ಅಣ್ಣ, ಎಲ್ಲರೂ ಅಂದ್ರೆ ನಮ್ಮ ಟೀಮ್ ಹೆಂಗಿತ್ತು ಅಂದ್ರೆ ನಾವೊಂದು ಫ್ಯಾಮಿಲಿ, ಬಿಗ್ ಫ್ಯಾಮಿಲಿ. ಎಲ್ಲರೂ, ಈವನ್ ಕ್ಯಾಮ್ರಾಮ್ಯಾನ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಎವ್ರಿ ಒನ್ ದೇ ಆರ್ ಸೋ ಗುಡ್. ನನಗೆ ಶೂಟಿಂಗ್ ಆಗುವಾಗ ಅದು ಹೆಂಗೆ ಅಂದರೆ ಆಲ್ಮೋಸ್ಟ್ 25 ಡೇಸ್ 30 ಡೇಸ್ ಅದು ಹೆಂಗೆ ಇದಾಗ್ತಿದೆ. ಇನ್ನೂ 10 ಡೇಸ್ ಇದೆ, 12 ಡೇಸ್ ಇದೆ. ಆದ್ರೂ ಇಟ್ ವಾಸ್ ಎ ಡಿಫ್ರೆಂಟ್, ಏನು ಹೇಳಬೇಕು, ಒಂದು ಜಾತ್ರೆ ನಡೆದಂಗೆ ನಡೀತಿತ್ತು ಅಲ್ಲಿ. ಹೇಗೆ ಹೇಳೋದು ಅಂದರೆ ಐ ಎಂಜಾಯ್ಡ್, ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು. ಮತ್ತೆ ಎಲ್ಲ ಸಪೋರ್ಟ್ ಮಾಡಿದ್ರು, ಏನು ಎಲ್ಲೂ ಪ್ರಾಬ್ಲಮ್ ಆಗಿಲ್ಲ. ಥ್ಯಾಂಕ್ ಯು. ರಾಮಮೂರ್ತಿ ಸರ್ ಹೇಳಿದ್ದಾರೆ ತುಂಬಾ ಚೆನ್ನಾಗಿ ದುಡ್ಡು ಕೊಟ್ಟಿದ್ದಾರೆ, ಏನು ಕೆಲಸ ಕೇಳ್ತಾನೆ ಇರ್ಲಿಲ್ಲ, ಎಲ್ಲ ಆರಾಮಾಗಾಯ್ತು ಅಂತ. ಹೌದಾ? ಹೌದು. ಎಲ್ಲರೂ ಕತೆ ಬಂದು ಹೇಗೆ ಅಂದ್ರೆ, ನನ್ನ ಸಿಸ್ಟರ್ ಲಾ ಇವರು, ನನ್ನ ಹಸ್ಬೆಂಡ್ ಅವ್ರ ತಂಗಿ, ನಾನು ಅವ್ರ ಅದಕ್ಕೆ ಒಂದ್ಸತಿ ಹೀಗೆ ಬಾಮ ಹರೀಶನನು ಮತ್ತೆ ಪದ್ಮಾವತಿಯವರು ಮಾತಾಡ್ತಾ ಇದ್ದಾಗ ನನಗೆ ಹೇಳಿದ್ರು ಹೇಗೆ ಮಾಡ್ಬೋದಾ ಅಂತೇಳಿ. ಸೊ ಹೌದು, ಚೆನ್ನಾಗಿದೆ. ಸೊ ನ್ಯಾಯಬೆಲೆ ಅಂಗಡಿ ನಮ್ದು ಇದೆ, ಸೊ ಯಾಕೆ ಮಾಡಬಾರ್ದು ಅನ್ನೋದೊಂದು ಇದು ಬಂದು ಮಾಡಿದ್ವಿ. ಇನ್ಪುಟ್ಸ್ ರಾಮಮೂರ್ತಿ ಸರ್ ಅವರು ಅದೇ ಹೇಳಿದಲ್ಲ, ಪದ್ಮಾವತಿ ಅವರು ಇನ್ಪುಟ್ಸ್ ಇದೆಯಾ ಅಂತ ಕೇಳ್ತಿದ್ದಾರೆ. ಇನ್ಪುಟ್ಸ್ ಇದೆ ಇದೆ ನೋಡಿ ಎಲ್ಲ. ಆಮೇಲೆ ಅವ್ರು ಚೆನ್ನಾಗಿ ಇದೆಲ್ಲ ಹೇಳ್ಕೊಡ್ತಾ ಇದ್ರು ನಮಗೇನೆ. ಓಕೆ, ಥ್ಯಾಂಕ್ ಯು ಮೇಡಮ್ ತೇಜ್ ಅವರೇ. ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ರಾಮಮೂರ್ತಿ ಸರ್, ಕುಮಾರ್ ಸರ್, ಆಮೇಲೆ ಎಲ್ಲ ಕೃಷ್ಣಪ್ಪ ಸರ್, ಎಲ್ಲರಿಗೂ ಥ್ಯಾಂಕ್ಸ್. ರಾಗಿಣಿ ಎಲ್ಲರಿಗೂ ಥ್ಯಾಂಕ್ಸ್. ಪಕ್ಕದಲ್ಲಿ ಅವಾಗಿಂದ ಥ್ಯಾಂಕ್ಸ್ ಹೇಳ್ತೀರ, ಮೈಕಲ್ಲಿ ಹೇಳಕ್ ಗೊತ್ತಾಗ್ತಿಲ್ಲ ಅವರಿಗೆ. ಥ್ಯಾಂಕ್ ಯು ಮೇಡಮ್ ತೇಜ್ ಅವರೇ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸೊ ಪದ್ಮಾವತಿ ಮೇಡಮ್ ನ ಮಾತನಾಡ್ಸೋಣ. ಮೇಡಮ್, ತಮ್ಮ ಮಾತು ಸರ್ಕಗೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರಾದಂಥ ಸತೀಶ್ ಸರ್, ನೀವು ಬಂದಿದ್ದು ನಮ್ಗೆ ತುಂಬ ಸಂತೋಷ ಆಯಿತು. ಮತ್ತು ನಿಮ್ಮ ಕಡೆಯಿಂದ ನಮ್ಮ ಮೂವಿದು ಟ್ರೈಲರ್ದು ಲಾಂಚ್ ಮಾಡಿಸಿದ್ದು ತುಂಬ ಖುಷಿ ಆಯಿತು. ಸೊ ಮೇಕಿಂಗ್ ಮಾಡಿಸಿದ್ದು ತುಂಬ ಖುಷಿ ಆಯಿತು. ಮತ್ತು ಈ ಮೂವಿ ಮಾಡಬೇಕು ಅಂತ ಪ್ರೇರಣೆ ಬಂದಿದ್ದು ನಂಗೆ ಅನಂತ್ ನಾಗ್ ಸರ್ ಅವ್ರ ಮನೆಯಲ್ಲಿ ಮಾತಾಡಬೇಕಾದ್ರೆ, ಅನಂತ್ ನಾಗ್ ಸರ್ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಅವ್ರು ಮಾಡಿದ್ದಾರೆ. ಸೊ ಅವರು ಆ ಮೂವಿದು ಅದು ಇದ್ರ ಬಗ್ಗೆ ಶೇರ್ ಮಾಡ್ತಾಯಿದ್ರು. ಮಾಡಬೇಕಾದ್ರೆ ನನಗೆ ತಕ್ಷಣ ಹೊಳ್ದಿದ್ದು, ನಾವು ಯಾಕೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮಾಡಬಾರ್ದು ಅಂತ ಬಾಮ ಹರೀಶ್ ಸರ್ನ ಕೇಳಿದೆ. ನಾವು ಯಾಕೆ ಮಾಡಬಾರ್ದು ಈ ಥರ ಅಂತ ಎಲ್ಲ ಜನಕ್ಕೂ ಮುಟ್ಟತ್ತೆ ಇದು ಅಂತ ಕೇಳಿದಾಗ ಹರೀಶ್ ಸರ್ ತಕ್ಷಣವೇ ಆಯಿತು, ಯಾಕೆ ಮಾಡಬಾರ್ದು, ನಾವೇ ಫ್ಯಾಮಿಲಿಯಲ್ಲಿ ಮಾಡೋಣ ಅಂತೇಳಿ ನಮ್ಮ ಅಣ್ಣನ ಒಂದ್ಸಲ ಮಾತಾಡಿಸಿದೆ. ಅವರು ಖುಷಿಪಟ್ಟರು. ಸೊ ಹಂಗಾಗಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅನ್ನೋದೊಂದು ಸಿನಿಮಾ ಶುರುವಾಯಿತು. ಮತ್ತು ಇದಕ್ಕೆ ನಮಗೆ ಫುಲ್ ಸಪೋರ್ಟ್ ಆಗಿ ನಮ್ಮ
ಕೃಷ್ಣಪ್ಪ ಸರ್ ಕರ್ನಾಟಕ ರಾಜ್ಯ ವಿತರಕ ಸಂಘದ ರಾಜ್ಯಾಧ್ಯಕ್ಷರು. ಅವ್ರ ಸಪೋರ್ಟು ಮತ್ತೆ ಅವರಿಂದಾನೇ ನಮ್ಗೆ ಇದೆಲ್ಲ ಮೂವಿ ತುಂಬಾ ಚೆನ್ನಾಗಿ ಮೂಡ್ ಬರಕ್ಕೆ ಇದಾಯ್ತು. ಇನ್ಪುಟ್ಸ್ ಅಂದ್ರೆ ಸಜೆಷನ್ಸ್ ಎಲ್ಲ ಕೊಟ್ಟಿದ್ದೀವಿ ಸರ್. ಯಾವ ತರ ಹೆಂಗೆ ಇವಾಗ ಸರ್ಕಾರದಿಂದ ಯಾವ ತರ ನಮ್ಗೆ ಬರ್ತಿದೆ. ಸೊ ಜನಸಾಮಾನ್ಯರು ಅವ್ರಿಗೂ ನಮ್ಗೆ ಜಾಸ್ತಿ ಕಷ್ಟ ಆಗೋದು. ಜನಸಾಮಾನ್ಯರಿಗಿಂತ ನಾವು ವಿತರಕರು ಇರ್ತೀವಲ್ಲ, ನಮ್ಗೆ ಜಾಸ್ತಿ. ಅವರು ಸ್ವಲ್ಪ ಸಪೋರ್ಟ್ ಮಾಡ್ಬೇಕು ನಮ್ಗೆ. ಜನ ಏನು ಅಂದ್ರೆ ಎಲ್ಲ ಒಂದೇ ಸಲ ಬೇಕು ಅಂತ ಎಲ್ಲ ಇವಾಗ ಅಕ್ಕಿ ಬೇರೆ ಜಾಸ್ತಿ ಕೊಡ್ತಿದ್ದಾರೆ. ಯಾರು ಸಮಾಧಾನವಾಗಿ ತಗೊಬೇಕು ಮಾಡ್ಬೇಕು ಅನ್ನೋದು ಇದಿಲ್ಲ. ಎಲ್ಲರೂ ಒಂದೇ ಸಮ ಬಂದು ನಮಗೆ ತೊಂದರೆ ಕೊಡ್ತಾರೆ ಸರ್. ಸೊ ಅದು ಮತ್ತೆ ಕೆಲವು ಸಂದೇಶಗಳು ಅದೆಲ್ಲ ಕೊಟ್ಟಿದ್ದೀವಿ ಸರ್, ಯಾವ ತರ ಇದ್ ಮಾಡ್ಕೊಬೇಕು. ಹಾ ಹೌದೌದು, ಎಲ್ಲಾರು ತಗೊಂತಾರೆ ಸರ್. ಎಲ್ಲ BPL ಕಾರ್ಡ್ಗಳೇ ಮಾಡಿಸ್ಕೊಂಡ್ರೆ ಎಲ್ಲ ಚೆನ್ನಾಗಿದ್ದಾರೆ, ಚೆನ್ನಾಗಿ ಅನುಕೂಲವಾಗಿರೋರು BPL ಮಾಡಿಸ್ಕೊಂಡಿದ್ದಾರೆ ಸರ್. ಹಾ ಅದು ಇದೆ ಸರ್, ಅದ್ರ ಬಗ್ಗೆನೂ ಇದೆ. ಇದೆ ಸರ್, ಅದು ಒಳ್ಳೊಳ್ಳೆ ಮೆಸೇಜಸ್ ಎಲ್ಲ ಇದೆ ಸರ್. ಇಲ್ಲ ನಮ್ದೇನು ಪಾತ್ರ ಇಲ್ಲ ಸರ್. ಇಲ್ಲ ಆಕ್ಟಿಂಗ್ ಇಲ್ಲ ಅದಕ್ಕೆ ಅಂತ ಮೇಡಮ್ ರಾಗಿಣಿ ಮೇಡಮ್ ಅವ್ರ ಕಡೆಯಿಂದ ಮುಖ್ಯ ಪಾತ್ರವಾಗಿ ಕುಮಾರ್ ಬಂಗಾರಪ್ಪ ಸರ್ ಮಾಡಿದ್ದಾರೆ, ಮತ್ತೆ ರಾಗಿಣಿ ಮೇಡಮ್ ಅವ್ರು ಮಾಡಿದ್ದಾರೆ. ಸೊ ತುಂಬಾ ಧನ್ಯವಾದಗಳು ಸರ್, ನೀವು ತುಂಬಾ ಚೆನ್ನಾಗಿ ಇದು ಮಾಡ್ಕೊಟ್ಟಿದ್ರು. ಮತ್ತೆ ಮಾಧ್ಯಮ ಮಿತ್ರರು ನಿಮ್ಮೆಲ್ಲರ ಸಪೋರ್ಟು, ನಿಮ್ಮ ಪ್ರೋತ್ಸಾಹ ಸಪೋರ್ಟ್ ಯಾವಾಗಲೂ ನಮ್ಗೆ ಇರಬೇಕು ಸರ್. ಥ್ಯಾಂಕ್ ಯು ಮೇಡಮ್ ಪದ್ಮಾವತಿ ಅವರೇ, ಧನ್ಯವಾದಗಳು. ಓಕೆ ಮೂರ್ತಿ ಸರ್.